ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಕ್ಲಿ ಮಾಡ್ತಾಯಿದ್ದೀನಿ. ಒಂದೇ ಹಿಟ್ಟಲ್ಲಿ 3 ಥರದ ರೆಸಿಪಿನ ನಾವು ಮಾಡ್ಕೋಬೋದು. ಒಂದು ಸರ್ತಿ ಹಿಟ್ಟು ಕಲಿಸ್ಕೊಂಡ್ರೆ ಸಾಕು. ನೋಡ್ರಿ, ನಿಮಗೆ ಕ್ರಿಸ್ಪಿನೆಸ್ಸು ನಿಮ್ಗೆ ಕೇಳಿಸ್ತಾ ಇರ್ಬೋದು ಅನಿಸ್ತೈತಿ. ಭಾಳ ಈಸಿಯಾಗಿ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನ ನೋಡಿರಿ, ಕೇಳಿಸ್ತೈತೆ ಅನ್ಕೊತೀನಿ ನಾನು. ಭಾಳ ಕ್ರಿಸ್ಪಿಯಾಗಿ ಆಮೇಲೆ ಟೇಸ್ಟಿಯಾಗಿ ಬರ್ತಾವೆ ಈ ಚಕ್ಲಿ. ಒಂದೇ ರೀತಿ ನೀವು ಹಿಟ್ಟು ಕಲಿಸ್ಕೋಬೋದು, 3 ರೀತಿಯಾಗಿ ನೀವು ರೆಸಿಪಿನ ಮಾಡ್ಕೋಬೋದು. ಹಂಗೆ ನಾನು ಪ್ರತಿ ಸಲ ಮಾಡಿದಾಗೂ ಇದೇ ರೀತಿ ನಾನು ಪ್ರತಿ ಸಲ ನನ್ನ ಓನಾಗಿ ನಾನು ಇದು ಮಾಡ್ತಾ ಇರೋದು. ನಾನು ಯಾವುದೇ ರೀತಿ ಹುರಿಯಂಗಿಲ್ಲ, ಗಣಿ ಹಾಕ್ಸೋದು ಅದು ಏನಿಲ್ಲ. ಬರೀ ಮನೆಯಲ್ಲಿರುವಂಥ ಪದಾರ್ಥಗಳಿಂದ ರುಚಿಕರವಾದಂಥ ನಾವು ಚಕ್ಲಿ ಮತ್ತು ಈ ಶೇವ್ ಬೇಕೆಂದರೆ ಶೇವ್ ಮಾಡ್ಕೋಬೋದು, ಕೋಡುಬಳೆ ಬೇಕಂದ್ರೆ ಕೋಡುಬಳೆ ಮಾಡ್ಕೋಬೋದು. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಇಲ್ಲಿ ಮಾಡ್ಕೋಬೋದು. ಬರೀ ನಾನು ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂತೇಳಂದೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ನೋಡ್ರಿ, ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ನಾನು ಒಂದು ಬುಟ್ಟಿ ಒಳಗೆ 3 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ. ಈಗ ನಾನು ಪುಟಾಣಿ ಹಿಟ್ಟಿದ್ದು 1 ಬಟ್ಲಷ್ಟು ಪುಟಾಣಿ ಹಿಟ್ಟು ತೊಗೊಂಡಿನಿ. ಈಗ ಯಾವ ಬಟ್ಲಲ್ಲಿ ಪುಟಾಣಿ ಹಿಟ್ಟು ತೊಗೊಂಡಿನೋ ಅದೇ ಬಟ್ಲಲ್ಲಿ ನಾನು 3 ಬಟ್ಲಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ. ನಾನು ಇದನ್ನ ತೊಳೆದು ಮತ್ತು ನೆರಳಲ್ಲೇ ಒಣಗಿಸಿರೋವಂಥ ಅಕ್ಕಿದು ಗಿರಣಿಗೆ ಹಾಕಿಸಿ ಇಟ್ಟಿರೋಂಥದ್ದು. ಎಲ್ಲರ ಮನೆಗೂ ಅಕ್ಕಿ ಹಿಟ್ಟು ಇದ್ದೇ ಇರ್ತೈತಿ. ತಾಲಿಪಟ್ಟಿಗೆ ಆಮೇಲೆ ರೊಟ್ಟಿಗೆ ಅಂತೇಳಂದು ಅಕ್ಕಿ ಹಿಟ್ಟು ಇಟ್ಕೊಂಡಿರ್ತೀರಿ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಹಂಗೆ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಖಾರ ನೀವು ಇಲ್ಲೇ ಹಾಕ್ಕೋಬೋದು. ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡೋಗ್ತೀನಿ. ಅಂದರೆ ಬಾಯಿಗೆ ಕರೆದಾಗ ಬಾಯಿಗೆ ಸಿಗ್ತಾವೆ. ಅವೇನ ನಾನು ಕರೆದಿಲ್ಲ, ಅವನ್ನ ಹುರಿದೂ ಇಲ್ಲ. ಹಂಗೆ ನಾನು ಹಸಿವ ಹಾಕ್ಕೊಂಡಿನಿ. ಎಣ್ಣೆ ಕರೆದಾಗ ಅವು ತನ್ನಷ್ಟಕ್ಕೆ ನಾವು ಅಳ್ಕೊಂತಾವೆ. ಹಾಗಾಗಿ ನಾನಿಲ್ಲಿ ಹುರಿದೇನೆ ಹಸಿವ ನಾನಿಲ್ಲಿ ಎಳ್ಳು ಹಾಕ್ಕೊಂಡಿನಿ. ಬೇಕಿದ್ರೆ ನೀವು ಹುರಿದು ಹಾಕ್ಕೋಬೋದು. ಹಂಗೆ ಇಲ್ಲೊಂದು ಸ್ವಲ್ಪ ಕರಿಬೇವನ್ನು ನಾನು ಹಾಕ್ಕೊಂಡಿನಿ. ಒಂದು ಸ್ವಲ್ಪನ ನೀವು ಬೆಚ್ಚಿಗೆ ಮಾಡ್ಕೊಂಡಿದ್ರೆ ಬೆಚ್ಚಿಗೆ ಮಾಡ್ಕೋಬೋದು. ಇಲ್ಲಾಂದ್ರೆ ಎಣ್ಣೆಗೆ ಕರ್ಕೊಂಡಿದ್ರೆ ಎಣ್ಣೆಗೂ ಕರ್ಕೋಬೋದು ಕರಿಬೇವು. ನಾನಿಲ್ಲಿ ಏನೂ ಮಾಡಿಲ್ಲ, ಹಸಿ ಕರಿಬೇವನ್ನ ಚೆನ್ನಾಗಿ ಸಣ್ಣಕ್ಕೆ ಅದನ್ನ ಕೈಯಲ್ಲೇ ಇದನ್ನು ಮಾಡಿ ಚೂಟಿ ಅದಕ್ಕೆ ಹಾಕ್ಕೊಂಡಿನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಂಡೆ. ಈ ಕಡೆ ನೋಡಿರಿ, ಒಂದು ಸಾರಿನ ಚಮಚೆ ಅಷ್ಟು ಚಮಚದಷ್ಟು ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊತೀನಿ. ಒಂದು ಸಾರಿನ ಚಮಚದಷ್ಟು ಎಣ್ಣೆ ತೊಗೊಂಡಿನಿ. ನಾನು ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನಾನು ಇದನ್ನು ಮಾಡಿ ಇಟ್ಕೊಂಡಿನಿ. ಇಲ್ಲ ಅಂದರೆ ಕಾಯಿಸಿ ಇಟ್ಕೊಂಡಿನಿ. ಅಂದರೆ ಇಲ್ಲೇ ನಮಗೆ ಹಿಟ್ಟಿಗೆ ಕಲಸಬೇಕಾದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ನೋಡಲಿ, ಹಿಟ್ಟು ಎಣ್ಣೆ ಚೆನ್ನಾಗಿ ಕಾದೈತಿ. ಈಗ ನಾನು ಇದನ್ನ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಎಣ್ಣೆ ಭಾಳ ಕಾದಿರ್ತೈತಿ. ಹುಷಾರಾಗಿ ಇದನ್ನು ಒಂದು ಸ್ಪೂನ್ ತೊಗೊಂಡು ನೀವು ಕಲಿಸ್ಕೋರಿ. ಮೊದಲಿಗೆ ಸ್ಪೂನ್ ತೊಗೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ನೀವು ಕೈಯಿಂದ ಎಣ್ಣೆ ನೋಡಿಕೊಂಡು ಕೈಯಿಂದ ನೀವು ಕಲಿಸ್ಕೋರಿ. ಹುಷಾರಾಗಿ ಕಲಿಸ್ಕೋರಿ. ಯಾಕಂದ್ರೆ ಎಣ್ಣೆ ಭಾಳ ಕಾದಿರ್ತೈತಿ. ಹುಷಾರಾಗಿ ಒಂದು ಸ್ವಲ್ಪ ಕೈಲಿ ಪೂರ್ತಿಯಾಗಿ ಅದು ಎಲ್ಲ ಕಡೆ ಹತ್ತುವಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ರಿ, ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ ಈ ರೀತಿ ನಮಗೆ ಕಲರ್ ಕಾಣಿಸ್ಕೊಂತೈತಿ. ನೋಡಿರಿ, ಈ ಹದಕ್ಕೆ ಬರಬೇಕಿದ್ದು. ನಾವು ಉಂಡೆ ಕಟ್ಟಿದಾಗ ಕರೆಕ್ಟಾಗಿ ಉಂಡೆ ಗಟ್ಟಿಯಾಗಿ ಕುಂದಿರಬೇಕು. ನಾವು ಕೈಲಿಂದ ಹೊಡಿಬೇಕು ಅದನ್ನ. ಅಷ್ಟು ಮಟ್ಟ ನಾವು ಎಣ್ಣೆನ ಹಾಕ್ಕೊಂಡಿರ್ಬೇಕು. ಇದಕ್ಕೆ ನಾನು ಇದಕ್ಕೆ ಕರೆಕ್ಟಾಗಿ 1 ಸ್ಪೂನ್ ನನಗೆ ಸಾಕಾತು. 1.5 ಸ್ಪೂನಷ್ಟು ನಾನು ಎಣ್ಣೆ ಕಾಸಿ ಇಟ್ಕೊಂಡಿದ್ದೆ. ಆದರೆ 1 ಚಮಚದಷ್ಟು ನನಗಿಲ್ಲಿ ಎಣ್ಣೆ ಸಾಕಾತು. ಅಷ್ಟೇ ಎಣ್ಣೆ ಹಾಕ್ಕೊಂಡು ನಾನು ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನ ನೀರು ಹಾಕ್ಕೊತ ನಾನು ಇದನ್ನ ಕಲಿಸ್ಕೊತೀನಿ. ಜಾಸ್ತಿ ಒಮ್ಮೆಲೇ ನಾನು ನೀರು ಹಾಕೋಂಗಿಲ್ಲ. ಯಾಕಂದ್ರೆ ಈ ಹಿಟ್ಟು ಅತಿಯಾಗಿ ತೆಳ್ಳಗೂ ಆಗಬಾರ್ದು, ಅತಿಯಾಗಿ ಗಟ್ಟಿನೂ ಆಗಬಾರ್ದು. ಅಂದ್ರೆ ಅತಿಯಾಗಿ ಅಳಕ್ಕೂ ಆಗಬಾರ್ದು, ಅತಿಯಾಗಿ ಗಟ್ಟಿನೂ ಆಗಬಾರ್ದು. ಅಂದರೆ ಇದು ನಾವು ಚೆನ್ನಾಗಿ ಹದ ಮಾಡ್ಕೊಂಡ್ರಷ್ಟು ನಮ್ಗೆ ಚಕ್ಲಿ ಚೆನ್ನಾಗಿ ಬರ್ತಾವೆ. ತೀರಾ ಗಟ್ಟಿ ಆದ್ರೆ ಈ ಚಕ್ಲಿ ಒತ್ತಳಿನಿಂದ ಕೆಳಗೆ ಇಳಿಯಂಗಿಲ್ಲ. ಮತ್ತು ಅಳಕಾತು ಅಂದ್ರೆ ಪುಡಿ ಆಗ್ತಾವೆ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಕರೆಕ್ಟಾಗಿ ಹದವಾಗಿ ನಾವು ಹಿಟ್ಟನ್ನು ಇಲ್ಲಿ ಕಲಿಸ್ಕೋಬೇಕಾಗತ್ತೆ. ನಾನು ಪ್ರತಿ ಸಲ ಮಾಡಿದಾಗೂ ಹಿಂಗೆ ಮಾಡೋದು. ಯಾಕಂದ್ರೆ ಈಸಿ ಆಗುತ್ತೆ. ಬೇಗನೆ ನಮಗೆ ಚಕ್ಲಿ ಮಾಡ್ಕೋಬೇಕು ಅಂದ ತಕ್ಷಣ ನಾವು ಚಕ್ಲಿ ಮಾಡ್ಕೋಬೋದು. ಇಲ್ಲ ಅಂತ ಅಂದ್ರೆ ನಾವು ಅದನ್ನ ಗಿರಣಿಗೆ ಹಾಕ್ಸೋಕೆ ಇಲ್ಲ ಅಂದರೆ ಉದ್ದಿನಬೇಳೆ ಕಡಲೆಬೇಳೆ ಅವನ್ನೆಲ್ಲ ಹುರಿದು ಅದನ್ನೂ ಮಾಡ್ತೀನಿ ನಾನು. ಆದರೆ ಅದು ಟೈಮ್ ಭಾಳ ಹಿಡಿತೈತಿ. ಇದು ಬೇಕಂದ ತಕ್ಷಣ ನಾವು ಇನ್ಸ್ಟೆಂಟಾಗಿ ನಾವು ಈ ಚಕ್ಲಿನ ಮಾಡ್ಕೋಬೋದು. ನೋಡಲಿ, ಈ ಇಷ್ಟು ಹದ ಇರಬೇಕು. ನಮಗೆ ಚಪಾತಿ ಹಿಟ್ಟು ನಾವು ಕಲಿಸ್ತೀವಲ್ಲ ಅಷ್ಟು ಹದಕ್ಕೆ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಲಿ, ನಾನು ತೋರಿಸ್ತೀನಿ. ಇಷ್ಟು ಚೆನ್ನಾಗಿ ಹಿಟ್ಟು ನಮಗೆ ನೋಡಲಿ ತೀರಾ ಮೆತ್ತಗಾಗಿಲ್ಲ. ಚಪಾತಿ ಹಿಟ್ಟು ನಾವು ಯಾವ ರೀತಿ ಕಲಿಸ್ತೀವೋ ಅಷ್ಟು ನಾನು ಈ ರೀತಿ ಕಲಿಸಿ ಇಟ್ಕೊಂಡಿನಿ. ಒಂಚೂರು ಇದನ್ನ ಮುಚ್ಚಿ ನಾನು ಒಂದು ಸೈಡ್ಗೆ ಇಡ್ತೀನಿ. ಒಂದು 5 ನಿಮಿಷ ಇಟ್ಟು ನಾನು ಈ ಕಡೆ ಬೇರೆ ನಾನೀಗ ನೋಡಲಿ ಚಕ್ಲಿ ಒತ್ತಳು ತೊಗೊಂಡಿನಿ. ಅದಕ್ಕೊಂದು ಸ್ವಲ್ಪ ಒಳಗೆಲ್ಲ ಎಣ್ಣೆ ಹಚ್ಕೊತೀನಿ.
ಅಂದ್ರೆ ಹಿಟ್ಟು ಪೂರ್ತಿ ಇಲ್ಲ ಅಂದ್ರೆ ಹಿಟ್ಟೆಲ್ಲ ಚಕ್ಲಿ ಒತ್ತಳಿಗೆ ಹತ್ಕೊಂಡ್ಬಿಡ್ತದೆ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿದೆ ಅಂತ ನಾವು ನೋಡಲಿ ಈ ಪ್ಲೇಟಿಗೆ ಚಕ್ಲಿ ಪ್ಲೇಟ್ ಇರುತ್ತಲ್ಲ ಅದು ಅಚ್ಚು ಅದಕ್ಕೂ ನಾನು ಎಣ್ಣೆ ಹಚ್ಕೊಂಡಿನಿ. ಹಂಗೆ ಒಳಗೂ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡೆ. ಹಂಗೆ ಈಗ ನಮಗೆ ಎಷ್ಟು ಬೇಕು ಇದರೊಳಗೆ 2 ಭಾಗ ಮಾಡ್ಕೊತೀನಿ ನಾನು. ಅದಕ್ಕೆ ಎಷ್ಟು ಬೇಕು ಒತ್ತಳಿಗೆ ಎಷ್ಟು ಬೇಕು ಅಷ್ಟನ್ನು ನಾನು ಇಲ್ಲಿ ಹಾಕ್ಕೊತೀನಿ. ಆಮೇಲೆ ಅದಕ್ಕೆ ಮೇಲೆ ನಾವು ಒತ್ತುತ್ತೀವಲ್ಲ ಹಾಕಿ ತಿರುಗಿಸ್ತೀವಲ್ಲ ಅದಕ್ಕೂ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆನ ಹಚ್ಕೊತೀನಿ. ನೋಡ್ರಿ ಪೂರ್ತಿ ಇದಕ್ಕೆ ಹಾಕ್ಕೊಂಡೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಜಾಸ್ತಿ ಹಾಕ್ಕೊಂಡು ಏನಾಗುತ್ತೆ ಕೆಳಗಿನಿಂದ ಅದು ಒಂದು ಸ್ವಲ್ಪ ಟೈಟ್ ಆಗಿರ್ತದಲ್ಲ ಕೆಳಗಿನಿಂದ ಬರಾಕೊಂಡ್ಬಿಡ್ತದೆ. ಅದ್ರ ಸಂಬಂಧಿ ನೋಡ್ರಿ ಇದಕ್ಕೂ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ನಾನು ಈ ಒತ್ತಳಿಗೆ ಕರೆಕ್ಟಾಗಿ ಮುಚ್ಕೊತೀನಿ. ಅದನ್ನ ನಮ್ಮದು ಮೊದಲಿಗೆ ಹಿತ್ತಾಳೆದಿತ್ತು ಅದು ಒಂದು ಸ್ವಲ್ಪ ತಿರುಗಿಸ್ಬೇಕಾದ್ರೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿತ್ತು. ಗಟ್ಟಿ ಆದ ತಕ್ಷಣ ಅದು ತಿರುಗಿಸ್ಬೇಕಾದ್ರೆ ಮುರಿದು ಬಿಡ್ತದೆ. ಇದಕ್ಕಿಂತ ಜಾಸ್ತಿ ಹಿಟ್ಟು ಹಿಡಿತಿತ್ತದು. ಅದು ಮತ್ತೆ ಏನು ಮಾಡ್ಬೇಕು ಅದನ್ನು ಅಂಗಡಿಗೆ ಹಾಕಿ ಮತ್ತೆ ಒಂದು ಸ್ಟೀಲಿಂದ ಇರಲಿ ಅಂತ ಹೇಳಂದು ಸ್ಟೀಲಿಂದ ತೊಗೊಂಬಂದಿನಿ. ಇದ್ರೊಳಗೆ ಭಾಳನೇ ಈಸಿ ಆಗ್ತೈತಿ ನಾವು ಇದನ್ನು ಚಕ್ಲಿ ಮಾಡೋದು. ಈಗ ಹತ್ತಿಗೆ ಒತ್ತಿ ಮಾಡೋದಿರ್ತೈತಲ್ಲ ಅದೊಂದು ಸ್ವಲ್ಪ ಕೈ ನೋವು ಬರ್ತಾವೆ. ಹಾಗಾಗಿ ಈ ರೀತಿ ಒಂದು ಚಕ್ಲಿ ಒತ್ತಳನ ನಾವು ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಯಾರ ಸಹಾಯನೂ ಇಲ್ಲದೆ ನಾವು ಒಬ್ಬರೇ ಮಾಡ್ಕೋಬೋದು. ಅದಾದರೆ ಏನಾಕತಿ ಕೈ ಹತ್ತಿಗೆ ಮಾಡ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ಅಂದ್ರೆ ಮೊದಲಿಗೆಲ್ಲ ಇದ್ದವು ಈಗೆಲ್ಲ ಇರೋದು ಇವಾದವು. ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಚಕ್ಲಿ ಬರಾಕುಂತಾವು. ಇಷ್ಟಿಷ್ಟು ನಿಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಹಾಕ್ಕೋಬೋದು, ಇಲ್ಲ ಸಣ್ಣ ಬೇಕಂದ್ರೆ ಸಣ್ಣ ಹಾಕ್ಕೋಬೋದು. ನಾನಿಲ್ಲಿ ಕೆಳಗೊಂದು ಚಾಪಿಂಗ್ ಬೋರ್ಡ್ ಇಟ್ಕೊಂಡಿನಿ. ಅದ್ರ ಮೇಲೆ ಒಂದು ಪೇಪರ್ ಹಾಕ್ಕೊಂಡೆ ನಾನು. ಅಂದ್ರೆ ನಿಮ್ಗೆ ತಕ್ಕೊಳಕ್ಕೆ ಭಾಳ ಈಸಿ ಆಗ್ತವೆ. ಇದೊಂದು ಟ್ರಿಕ್ಸ್ ಫ್ರೆಂಡ್ಸ್, ಇದು ಟಿಕ್ಸ್ ಅಥವಾ ಟಿಪ್ಸ್ ಅನ್ಕೋರಿ. ಇದು ಈಸಿಯಾಗಿ ತಕ್ಕೋಬೋದು ನೋಡ್ರಿ. ಹೌದಾ, ಈ ರೀತಿ ನಾವು ಒಂದು ಪೇಪರ್ ದೊಡ್ಡದಾದ್ರೂ ಪೇಪರ್ ಹಾಕೋರಿ ಸಣ್ಣದಾದ್ರೂ ಪೇಪರ್ ಹಾಕೋರಿ ನಾವು ನೋಡ್ರಿ. ಈ ರೀತಿ ಈಸಿಯಾಗಿ ನಾವು ತಗೊಂಡು ಆರಾಮಾಗಿ ನಾವು ಎಣ್ಣೆ ಒಳಗೆ ಬಿಟ್ಬೋದು. ಪ್ಲೇಟ್ನಾಗೆಲ್ಲ ಹಾಕ್ಕೊಂಡು ಅಂದ್ರೆ ಪ್ಲೇಟೆಲ್ಲ ಮುಸುರಿ ಆಗ್ತಾವೆ, ನಮಗೆ ತಿಕ್ಕಾಕೋ ಬಂಡೆ ಭಾಳ ಆಗ್ತಾವೆ. ಅದಕ್ಕೋಸ್ಕರ ಒಂದು ಇಂಥ ಪೇಪರ್ ಇಟ್ಕೊಂಡು ನಾವು ದೊಡ್ಡದು ನ್ಯೂಸ್ ಪೇಪರ್ ಆದರೂ ಇಟ್ಕೋಬೋದು. ನಾವು ಭಾಳ ಮಾಡಾಕೊಂತೀವಿ ಅಂದ್ರೆ ನ್ಯೂಸ್ ಪೇಪರ್ ಇಟ್ಕೊಂಡು ಅದ್ರ ಮೇಲೆಲ್ಲ ನಮಗೆ ಹಾಕ್ಕೊಂತ ಬರಬೇಕು. ಈ ಕಡೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಕೊಂಡ್ವಿ ಅಂದ್ರೆ ದೊಡ್ಡ ಬಾಣಲಿ ಇಟ್ಕೊಂಡ್ವಿ ಅಂದ್ರೆ ನಾವು ಬೇಗ ಕರೆದು ತೊಗೋಬೋದು. ಈ ಕಡೆ ಚಕ್ಲಿ ಆಗ್ತಾ ಇರ್ತಾವೆ, ಆ ಕಡೆ ನಾವು ಪೇಪರ್ ಮೇಲೆ ಹಾಕ್ತಾ ಇರ್ಬೋದು. ನಾವು ಪ್ಲೇಟ್ನಾಗ ತಟ್ಟಾಗ ಹಾಕ್ಕೊಂಡ್ವಿ ಅಂದ್ರೆ ಅವು ಮುಸುರಿನೂ ಜಾಸ್ತಿ ಆಗ್ತಾವೆ, ತೊಳ್ಯಾಕೆ ಬಾಂಡೆನೂ ಜಾಸ್ತಿ ಆಗ್ತಾವೆ. ಹಂಗೆ ಅವನ್ನ ತಕ್ಕೊಳಕ್ಕೂ ಅಷ್ಟು ನನಗೆ ಈಸಿ ಅಂತ ಅನ್ಸಂಗಿಲ್ಲ. ಇದು ನಾನು ಯಾವಾಗಿದ್ರೂ ನಾನು ಹಿಂಗೆ ಭಾಳ ಮಾಡೋಕ್ಕಂದ್ರೆ ಒಂದು ದೊಡ್ಡ ನ್ಯೂಸ್ ಪೇಪರ್ ಹಾಕ್ಕೊತೀನಿ. ಸ್ವಲ್ಪ ಮಾಡೋದಿದ್ರೆ ಇಂಥದ್ದೊಂದು ಪೇಪರ್ ಹಾಕ್ಕೊಂಡು ನಾನು ಅಲ್ಲಿ ಹಾಕ್ತಾ ಇರ್ತೀನಿ. ಈ ಕಡೆ ಇವು ಬೇಯ್ತಾ ಇರ್ತಾವೆ ನೋಡ್ರಿ. ಎಷ್ಟು ಕ್ರಿಸ್ಪಿ ಆಗಿದಾವೆ ಅಂದ್ರೆ ಬಾಯಾಗಿ ಇಟ್ಟರೆ ಕರಗ್ತಾವೆ, ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನಾವು ಇಲ್ಲೇನು ಸೋಡಾ ಪುಡಿ ಏನೂ ಹಾಕಿಲ್ಲ, ಬರೀ ಆಮೇಲೆ ಬೆಣ್ಣೆ ತುಪ್ಪ ಏನೂ ಹಾಕಿಲ್ಲ. ನಾವಿಲ್ಲಿ ಬರೀ ಕಾಯಿಸಿರುವಂಥ ಎಣ್ಣೆ ಹಾಕ್ಕೊಂಡಿವಿ, ಅಕ್ಕಿ ಹಿಟ್ಟು, ಪುಟಾಣಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಎಳ್ಳು, ಕರಿಬೇವು ಇಷ್ಟೇ ನಾವಿಲ್ಲಿ ಹಾಕ್ಕೊಂಡಿರೋದು. ಬಾಯಾಗಿ ಎಷ್ಟು ಕ್ರಿಸ್ಪಿಯಾಗಿ ಅಂದ್ರೆ ಬಾಯಾಗಿ ಇಟ್ಟರೆ ಕರಗ್ತಾವೆ, ಅಷ್ಟು ಚೆನ್ನಾಗಿ ನಮ್ಗೆ ಈ ಚಕ್ಲಿ. ಮತ್ತು ನಾವು ದಾಣಿ ಮಾಡಿದ್ದೇನೆ ಇಲ್ಲಿ. ದಾಣಿ ಅಂದರೆ ಶೇವು, ನಾವು ದಾಣಿ ಅಂತೀವಿ, ಶೇವ್ ಅಂತೀವಿ, ಖಾರ ಅಂತೀವಿ. ಯಾರ್ಯಾರು ಅದಕ್ಕೋಸ್ಕರ ಈ ಶೇವ್ ಅಂತಂದು ಇದರ ನೋಡ್ರಿ ಎಷ್ಟು ಚೆನ್ನಾಗಿ ನನಗೆ 3 ರೀತಿಯಾಗಿ ನಾನು ಇಲ್ಲಿ ತೋರಿಸ್ತೀನಿ ನೋಡ್ರಿ. ಎಣ್ಣೆಯೊಳಗೆ ನಾವು ಡೈರೆಕ್ಟಾಗಿ ಇದನ್ನ ಹಾಕ್ಕೋಬೋದು. ನೀವು ಒಂದು ಸರ್ತಿ ಅದನ್ನು ಅಷ್ಟೇ ನೀವು ಹಿಟ್ಟು ಕಲಸಿಟ್ಕೊಂಡ್ರೆ ಸಾಕು. ನೀವು ಬೇಕಿದ್ರೆ ಬರೀ ಶೇವನ್ನು ಮಾಡ್ಕೋಬೋದು. ಶೇವ್ ಮಾಡಿಕೊಂಡು ಅದ್ರಾಗ ಶೇಂಗಾ ಮತ್ತು ಪುಟಾಣಿ ನಾನು ಹಿಂದೆ ಮಿಕ್ಸ್ಚರ್ನು ಮಾಡಿ ತೋರಿಸಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ದಯವಿಟ್ಟು ವಿಡಿಯೋ ನೋಡಿರಿ. ಭಾಳ ದಿನ ಏನಾಗಿಲ್ಲ ಹಾಕಿ, ಆ ವಿಡಿಯೋನು ನೋಡಿರಿ. ಮಿಕ್ಸ್ಚರ್ ಮಾತ್ರ ಭಾಳ ಚೆನ್ನಾಗಾಗಿದ್ದು. ಹಾಗೆ ಇದನ್ನು ನೀವು ಈ ರೀತಿ ಹಿಟ್ಟು ಕಲಿಸ್ಕೊಂಡು ಚಕ್ಲಿ ಹಿಟ್ಟಿನಾಗ ಈ ರೀತಿ ಶೇವ್ ಮಾಡಿಕೊಂಡು ಇದ್ರಾಗ ನೀವು ಶೇಂಗಾ, ಪುಟಾಣಿ ಮತ್ತು ಒಣ ಕೊಬ್ಬರಿ ಏನು ಚೂಡ ಮಾಡ್ಕೊತಿರಲ್ಲ ಆ ರೀತಿನೂ ನಾವು ಇದನ್ನ ಮುರಿದು ಖಾರ ಮಾಡ್ಕೋಬೋದು. ಇದರೊಳಗೆ ಖಾರನೂ ನಾವು ಹಾಕಿರ್ತೀವಿ, ಅದಕ್ಕೋಸ್ಕರ ಭಾಳ ಚೆನ್ನಾಗಿ ಬರ್ತಾವೆ ನೋಡ್ರಿ. ಅಲ್ಲಿ ಎಣ್ಣೆ ಒಳಗೆ ಡೈರೆಕ್ಟಾಗೂ ನಾವು ಹಾಕ್ಕೋಬೋದು, ಇಲ್ಲ ಇಲ್ಲಿ ಪೇಪರ್ ಮೇಲೂ ನಾವು ಹಾಕ್ಕೊಂಡು ಆರಾಮಾಗಿ ನಾವು ಹೆಂಗೆ ಚಕ್ಲಿ ತೆಗೆದ್ವಿ ಆ ರೀತಿ ನಾವು ಚಕ್ಲಿ ಹೆಂಗೆ ತೆಗೆದ್ವಿ ಹಾಗಾಗಿ ನಾವು ಇದನ್ನ ತಕ್ಕೋಬೋದು ಪೇಪರಿಂದ. ನೋಡ್ರಿ ಈ ರೀತಿ ಪೇಪರ್ ಹೊಳಿಸ್ಕೊಂಬಿಟ್ಟು ನಮ್ಗೆ ಆರಾಮಾಗಿ ಕೈಯಾಗ ಬರ್ತೈತೆ ನೋಡ್ರಿ. ಹೌದಾ, ಸಾವಕಾಶವಾಗಿ ನಾವು ಎಣ್ಣೆಗೆ ಬಿಟ್ಕೊಂಡ್ಬಿಟ್ರೆ ಸಾಕು. ಇನ್ನೇನು ಎಣ್ಣೆ ಒಳಗೆ ಬಿಡಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ಬಿಡ್ರಿ, ಯಾಕಂದರೆ ಎಣ್ಣೆ ಭಾಳ ಕಾದಿರ್ತೈತಿ. ಭಾಳ ಎತ್ತರದಿಂದ ಹಾಕಿದ್ರೆ ಕೈಗೆ ಎಣ್ಣೆ ಸಿಗ್ತೈತಿ, ಒಂದು ಸ್ವಲ್ಪ ತಳಗಿಂದ ಹಾಕಿದ್ರೆ ಅದೇನು ನಮ್ಮ ಕೈಗೆ ಹತ್ತಂಗಿಲ್ಲ. ಹಂಗಾಗಿ ಸಾವಕಾಶವಾಗಿ ಎಣ್ಣೆ ಒಳಗೆ ಅದನ್ನು ಹಾಕಿ ಎರಡೂ ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ಹೆಂಗೆ ಬೇಯೋದು ಹೆಂಗೆ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಇದು ನೊರೆ ಬರ್ತಾಯಿತ್ತು. ಫಸ್ಟಿಗೆ ಹಾಕಿದಾಗ ನಾವು ಎಷ್ಟು ನೊರೆ ಬರ್ತಾ ಇರ್ತೈತಿ, ಆಮೇಲೆ ಅವು ಬೆಂದ ಆದಮೇಲೆ ನೊರೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತೈತಿ. ಆಮೇಲೆ ಅದು ಸೌಂಡ್ ಬರ್ತಿರ್ತೈತಿ, ನೀವು ಅದನ್ನ ಅಬ್ಸರ್ವ್ ಮಾಡಿ ನೋಡಿರಿ, ಸೌಂಡ್ ಬರ್ತಿರ್ತೈತಿ. ಅದು ಕರಿಯೋಂಥ ಸೌಂಡು ಕೇಳ್ತಿರ್ತೈತೆ ನಮಗೆ, ಚುಸ್ ಅಂತ ಹೇಳಂತ ಆ ಸೌಂಡು ನಿಲ್ತಾ ಬರ್ತೈತಿ. ಅವಾಗ ಇದು ನಮಗೆ ಪರ್ಫೆಕ್ಟಾಗಿ ನಮಗೆ ಇವು ಕರ್ದಿದ್ದಾವೆ, ಪೂರ್ತಿ ಬೆಂದಿದ್ದಾವೆ ಅಂತ ಹೇಳಂದ್ರೆ ನಾವು ತಿಳ್ಕೊಬೋದು. ನೋಡ್ರಿ ಎಣ್ಣೆ ಒಂದು ಸ್ವಲ್ಪ ನೋಡ್ರಿ ಎಣ್ಣೆದೆಲ್ಲ ನೊರೆ ಎಲ್ಲ ಬುರುಗು ಅಂತೀವಿ ನಾವು, ಅದೆಲ್ಲ ಕಡಿಮೆ ಆಗ್ತಾ ಬಂದಾಗ ನಮ್ಮ ಇದು ಕಡಿಮೆ ಆಗುತ್ತೆ. ನೋಡ್ರಿ ನಲ್ಲಿ ಜಾಲಿ ಸೌಟಲ್ಲೂ ಹಾಕ್ಕೊಂಡೆ. ಇಲ್ಲಿ ಜಾಲಿ ಸೌಟ್ ಮೇಲೆ ನಾನು ಅದನ್ನು ಏನದು
ಖಾರನ ಶೇವು ಅದರ ಮೇಲೆ ಒತ್ತುಕೊಂಡು ಅದನ್ನು ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊಂಡಿದ್ರೆ ಒಬ್ಬರು ಕೈಲಿಂದ ಬಿಡೋಕೆ ಹೆದರ್ತಾರಲ್ಲ, ಅದಕ್ಕೋಸ್ಕರ ಈ ರೀತಿ ನಾವು ಜಾಲಿ ಸೌಟ್ನಾಗ ಬಿಟ್ಕೊಂಡು ಅಲ್ಲಿ ಹಾಕ್ಕೋಬೋದು. ನಾವು ಅಷ್ಟೂ ಕರೆದು ತಟ್ಟೆಯೊಳಗೆ ರೆಡಿ ಮಾಡಿ ಇಟ್ಕೊಂಡಿನಿ ನೋಡಲ್ಲ. ನಮ್ಮ ಕ್ರಿಸ್ಪಿಯಾಗಿರುವಂಥ ರುಚಿಕರವಾದಂಥ ನಮ್ಮ ಸಾಯಂಕಾಲ ಸ್ನ್ಯಾಕ್ಸ್ ಆಗ್ಬೋದು, ಬೆಳಗ್ಗೆ ಸ್ನ್ಯಾಕ್ಸ್ ಆಗ್ಬೋದು, ಇಲ್ಲ ನಮ್ಮ ಇದನ್ನ ಶೇವ್ ಆಗೋದು ಮಾಡ್ಕೋಬೋದು. ಇವನ್ನ ಪೂರ್ತಿಯಾಗಿ ಮುರಿದು ಒಂದು ಸ್ವಲ್ಪ ಶೇಂಗಾ ಪುಟಾಣಿ, ಒಂದು ಸ್ವಲ್ಪ ಉಪ್ಪು ಖಾರ ಚಾಟ್ ಮಸಾಲ ಹಾಕೊಂಡ್ಬಿಟ್ರಂತೂ ಸೂಪರಾಗಿರೋಂಥ ಶೇವು ರೆಡಿ ಆಗ್ತಾವೆ. ಹಂಗೆ ಲಾಸ್ಟಿಗೆ ಒಂದು ಸ್ವಲ್ಪ ಇದಕ್ಕೆ ಹಿಟ್ಟು ಹತ್ತಿರ್ತೈತಲ್ಲ, ಲಾಸ್ಟಿಗೆ ಸ್ವಲ್ಪ ಇರ್ತೈತೆ ಅದು ಚಕ್ಲಿ ಒತ್ತಿದ್ರೆ ಅದಕ್ಕೆ ಹಿಡಿದು ಹತ್ತಂಗಿಲ್ಲ. ಹಂಗೆ ಆಗೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ 4 ಕೋಡ್ಬಳೆನ ಇಲ್ಲಿ ಮಾಡ್ಕೊಂಡಿನಿ. ನೋಡ್ರಿ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂದ್ರೆ, ಒಂದು ಸರ್ತಿ ಮನ್ಯಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರೆಸಿಪಿಗಳನ್ನು ಮನ್ಯಾಗ ಟ್ರೈ ಮಾಡಿದಾಗ್ಲೇ ಅದ್ರ ರುಚಿ ಆಮೇಲೆ ಅದು ಹೇಗೆ ಬಂದಿತ್ತು ಅಂತ ಹೇಳಿದ್ರೆ ನಮಗೆ ಗೊತ್ತಾಗತ್ತೆ. ಅದಕ್ಕೆ ದಯವಿಟ್ಟು ರೆಸಿಪಿನ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನೋಡಿ ರೆಸಿಪಿ ಹೆಂಗೆ ಬಂದಾವ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್. ನಾನು ಎಲ್ಲನೂ ಇಲ್ಲೇ ನಿಮಗೆ ಮುರಿದು ತೋರಿಸಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವು ಅಂತ ಹೇಳಂದು. ಅದಕ್ಕೋಸ್ಕರ ಒಂದೇ ಹಿಟ್ಟು ರೆಡಿ ಮಾಡ್ಕೊರಿ, ಚಕ್ಲಿ ಹಿಟ್ಟು ಅಂತ ಹೇಳಂದು ರೆಡಿ ಮಾಡ್ಕೊರಿ. ಅದ್ರಾಗ ಶೇವು ಮತ್ತು ಕೋಡ್ಬಳೆ ಚಕ್ಲಿ 3 ಮಾಡಿಕೊಂಡು ಟೇಸ್ಟ್ ಮಾಡಿರಿ, ಹೆಂಗೆ ಬಂದಿದ್ದು ಅಂತ ಹೇಳಂದು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಹಾಕ್ರಿ. ಹಂಗೆ ವಿಡಿಯೋ ಮತ್ತು